ನನ್ನ ಹೆಸರು ಚಂದ್ರಶೇಖರ ಎನ್. ನಾನು ಕಾವೇರಿ ಮಹಾಲಿಂಗೇಶ್ವರ ಕ್ಷೇತ್ರ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ಈಗ ಶ್ರೀ ಕಾವೇರಿ ಮಹಾಲಿಂಗೇಶ್ವರ ಕ್ಷೇತ್ರದ ಬ್ರಹ್ಮಕಲಶೋತ್ಸವವು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ಕಳೆದ ತಾರೀಕು 22ರಂದು ಪ್ರಾರಂಭವಾದಂತಹ ಕಾರ್ಯಕ್ರಮವು ಈಗ 3ನೇ ದಿನಕ್ಕೆ ಕಾಲಿಡುತ್ತಾ ಇದೆ. ದಿನದಿಂದ ದಿನಕ್ಕೆ ಆ ಜನಸಾಗರವು ನಮ್ಮ ಈ ಕ್ಷೇತ್ರವನ್ನು ಬಹಳ ದೂರದಿಂದಲೂ ಕೂಡ ಬಹಳ ನಾವು ಆಮಂತ್ರಣವನ್ನು ನೀಡಿದಂತಹ ಎಲ್ಲ ಭಾಗದಿಂದಲೂ ಕೂಡ ಜಂಗುಳಿ ಈ ನಮ್ಮ ಈ ಪಾವನ ಕ್ಷೇತ್ರಕ್ಕೆ ಬಂದು ಎಲ್ಲರೂ ಅವರವರ ಇಷ್ಟಾರ್ಥಗಳನ್ನೆಲ್ಲ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಯ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಭಾಗಿಯಾಗಿ ನಡೆಯುವಂಥ ಈ ಅನ್ನದಾನ ಕಾರ್ಯಕ್ರಮ ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಉದಾಹರಣೆ 22ನೇ ತಾರೀಕಿನಂದು ಸಾಧಾರಣ ಒಂದು ಮಧ್ಯಾಹ್ನ ಹೊತ್ತು ಸಾಧಾರಣ 1,000ರಷ್ಟು ಜನರು ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅದೇ ರೀತಿ 22ರಂದು ರಾತ್ರಿ ಕೂಡ ಉತ್ತಮ ರೀತಿಯಲ್ಲಿ ಅನ್ನದಾನವನ್ನು ನೀಡಿದ್ದೇವೆ. ಅದನ್ನು ಬಹಳಷ್ಟು ಸಾವಿರದಷ್ಟು ಜನರು ಬಂದು ಸ್ವೀಕರಿಸಿ ಪುನೀತರಾಗಿದ್ದಾರೆ. ಈಗ ನಿನ್ನೆಯೂ ಇವತ್ತು ಕೂಡ 2,000 ಮಧ್ಯಾಹ್ನ 1,500 ಈಗ ರಾತ್ರಿ 2,500 ಜನರಷ್ಟು ಬಂದು ಆ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಈಗ ನಾಳೆಯೂ ಕೂಡ 24, 25, 26, 27ಕ್ಕೆಲ್ಲ ನಾವು ಜನಸಂಖ್ಯೆಯನ್ನು ನಾವು ಬಹಳಷ್ಟು ಜನಸಂಖ್ಯೆಯನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. 3,000, 4,000, 5,000, 7,000, 8,000ರವರೆಗೆ ಜನರು ಬಂದು ನಮ್ಮ ಈ ಅನ್ನಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗುತ್ತಾರೆ ಎಂಬ ಒಂದು ಭರವಸೆ ನಮ್ಮಲ್ಲಿದೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ನಾವು ಆಮಂತ್ರಿಸಿದಂತೆ ಎಲ್ಲರೂ ಬಂದು ಶ್ರೀ ಕ್ಷೇತ್ರದ ಆ ಪರಮಪಾವನೆಯಾದಂತಹ ಕಾವೇರಮ್ಮನ ತೀರ್ಥಕ್ಷೇತ್ರವನ್ನು ಕೂಡ ಬಂದು ಕಂಡು ಅಲ್ಲಿ ಕೂಡ ಆ ಕ್ಷೇತ್ರವನ್ನು ಸಂದರ್ಶಿಸಿ ಅಲ್ಲಿ ಆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಮೇಲೆ ಬಂದು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರವನ್ನು ಸಂದರ್ಶನ ಮಾಡಿ ಮಹಾಲಿಂಗೇಶ್ವರನ್ನು ಕೂಡ ಆ ಅನುಗ್ರಹವನ್ನು ಪಡೆದು ಎಲ್ಲರ ನಾವು ಈ ತಯಾರಿಸಿದಂತಹ ಆ ಅನ್ನಪೂರ್ಣ ಕ್ಷೇತ್ರದಲ್ಲಿ ತಯಾರಿಸಿದಂಥ ಅನ್ನಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಪುನೀತರಾಗಬೇಕು ಅಂತೇಳಿ ಎಲ್ಲರಲ್ಲೂ ಬಹುಜನರಲ್ಲಿ ನಾವು ಅಪೇಕ್ಷಿಸ್ತಿದ್ದೇವೆ.